ಕಾರಿನಲ್ಲಿ ಸಿಟಿ ಸೊಸೆ ಭಾವನಾ ಕೋಪದಿಂದ ಹಳ್ಳಿಯಲ್ಲಿ ಇರುತ್ತಾ ಇರುವ ತನ್ನ ವಾರಗಿತ್ತಿ ಅನಾಮಿಕಳ ಹತ್ರಕ್ಕೆ ಹೊರಡುತ್ತಾಳೆ. ಹಳ್ಳಿಲಿ ಇರ್ತಾ ನಾನ್ ಕಳಿಸ್ತಾ ಇರೋ ದುಡ್ಡಿನಿಂದ ಬದುಕುತ್ತಾ ಕೂಡ ನಾನ್ ಹೇಳಿದ ಕೆಲಸ ಮಾಡಲ್ಲ ಅಂತಳ. ಈಗ ಹೋಗ್ತಾ ಇದ್ದೀನಲ್ಲ, ಊರವರೆಲ್ಲರ ಮುಂದೆ ಅವಳ ಮರ್ಯಾದೆ ತೆಗಿತೀನಿ ಎಂದು ಕಾರಿನ ಸ್ಪೀಡ್ ಅನ್ನು ಹೆಚ್ಚಿಸುತ್ತಾಳೆ. ಆಗಲೇ ಆಕೆಯ ಗಂಡ ವಿನೋದ್ ಫೋನ್ ಮಾಡುತ್ತಾನೆ. ಭಾವನಳ ಕೋಪ 2ರಷ್ಟಾಗುತ್ತೆ. ಏನ್ ಹೇಳು ವಿನೋದ್? ಭಾವನಾ, ಊರಿಗೆ ನೀನ್ ಯಾಕೆ ಹೋಗ್ತಾ ಇದೀಯ ಹೇಳು? ಈ ಸಂಡೇ ನಾನು ಹೋಗ್ತಾ ಇದ್ದೆ ಇಲ್ಲ. ತಮ್ಮ ಹಳ್ಳಿ ಅತ್ತಿಗೆಯವರು ಆಡಿದ ಮಾತುಗಳು ನನಗೆ ಹಿಡಿಸ್ಲಿಲ್ಲ ವಿನೋದ್, ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಗಂಟೆಯಲ್ಲಿ ಊರಲ್ಲಿ ಇರ್ತೀನಿ. ನಾನು ಕಳಿಸ್ತಾ ಇರುವ ದುಡ್ಡಿನಿಂದ ತಿಂತ ಕೂಡ ನಾನು ಹೇಳಿದ ಕೆಲಸ ಮಾಡಲ್ಲ ಅಂತ ಹೇಳ್ತಾಳ ಆ ಅನಾಮಿಕಾ. ಎಷ್ಟು ಪೊಗರು! ನಿನ್ನ ನಡವಳಿಕೆ ನೋಡ್ತಾ ಇದ್ದೆ ಊರಲ್ಲಿ ದೊಡ್ಡ ಗಲಾಟೆ ಮಾಡೋ ಹೋಗಿದ್ಯಾ. ನನ್ನ ಮಾತನ್ನು ಕೇಳಿ ಹಿಂದಕ್ಕೆ ಬಾ ಭಾವನಾ. ಅಷ್ಟು ಕೋಪದಿಂದ ಊರ್ಗೆ ಹೇಳೋದು ಕೂಡ ಅಷ್ಟು ಒಳ್ಳೇದಲ್ಲ. ಅತ್ತಿಗೆ ಜೊತೆ ಜಗಳವಾಡೋದು ನಿಜಕ್ಕೂ ಚೆನ್ನಾಗಿರಲ್ಲ ಎಂದು ವಿನೋದ್ ಹೇಳುತ್ತಾ ಇರುವಾಗ ಭಾವನ ಕೋಪದಿಂದ ಫೋನ್ ಕಟ್ ಮಾಡುತ್ತಾಳೆ. ಕಾರ್ ಸ್ಪೀಡ್ ಅನ್ನ ಹೆಚ್ಚಿಸುತ್ತಾಳೆ. ಸಿಟಿಯಲ್ಲಿಯ ಏರ್ ಕಂಡೀಷನ್ ಫ್ಲಾಟ್ ನಲ್ಲಿ ಇರುವ ವಿನೋದ್, ಪೊಗರು ನಮ್ಮ ಅತ್ತಿಗೆ ಅನಾಮಿಕಳ ಹತ್ರ ಇಲ್ಲ ಭಾವನಾ. ನಿನಗೆ ದುಡ್ಡಿನ ಪೊಗರು ತುಂಬಾ ಹಿಡ್ಕೊಂಡಿದೆ ನಿನ್ಗೆ. ಊರಲ್ಲಿರುವ ನಮ್ಮವ್ರಿಗೆ ದುಡ್ಡು ಕಳಿಸ್ತಾ ಇದ್ದೀನಿ, ಆ ದುಡ್ಡಿನಿಂದಲೇ ಅವರು ಬದುಕ್ತಾ ಇದ್ದೀನಿ ಅಂತ ಬಹಳ ಫೀಲ್ ಆಗ್ತಾ ಇದೆಯಾ? ಈಗ ಹೋಗ್ತಾ ಇದೆಯಲ್ಲ, ನಿನ್ನ ಪೊಗರು ಅಲ್ಲಿ ಕೆಲಸ ಮಾಡಲ್ಲ. ಹೋಗು, ಪೊಗರು ಇಳಿಸ್ತಾರೆ ಎಂದು ಹೇಳಿ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ. ವಿನೋದನ ತಾಯಿ ತಂದೆ ಶಾರದಾ ಪ್ರಸಾದ್, ಅಣ್ಣ ಅತ್ತಿಗೆಯರು ರಮೇಶ್ ಅನಾಮಿಕಾ ಮಾತ್ರ ಗುಂಟೂರು ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿರುತ್ತಾರೆ. ಅವರ ಹತ್ತಿರ ಸ್ವಲ್ಪ ಅವರು ಬೆಳೆಯುವ ಹೊಲವಿರುತ್ತದೆ. ಆ ಭೂಮಿಯನ್ನೇ ನಂಬಿಕೊಂಡು ಅವರು ಜೀವನ ನಡೆಸುತ್ತಾ ಇರುತ್ತಾರೆ. ಅನಾಮಿಕಾ ಹಳ್ಳಿಯ ಸೊಸೆ. ಬೆಳಗಿನ ಜಾವವೇ ಎದ್ದು ಮನೆ ಕೆಲಸಗಳನ್ನು ಮಾಡಿ ಹೊಲಕ್ಕೆ ಹೋಗಿ ಅತ್ತೆ ಮಾವಂದಿರ ಜೊತೆ ಕೆಲಸ ಮಾಡ್ತಾ ಇದ್ಲು. ಅತ್ತೆ, ನನ್ನನ್ನು ಕ್ಷಮಿಸಿ. ಭಾವನಳ ಹತ್ರ ನಾನು ಆತರ ಮಾತಾಡಬಾರ್ದಿತ್ತು. ಅಯ್ಯೋ, ದುಃಖ ಪಡ್ಬೇಡಮ್ಮ ಸೊಸೆ. ಭಾವನಂಗೆ ಸರಿಯಾದ ಉತ್ತರನೇ ಹೇಳಿದ್ಯಾ. ಆಕೆ ಕಳ್ಸು ದುಡ್ಡಿನಿಂದಲೇ ನಾವು ಬದುಕ್ತಾ ಇಲ್ವಲ್ಲ. ಎಷ್ಟೆಲ್ಲ ದುಡ್ಡಿನ ಪೊಗರು ಇಲ್ದೇ ಇದ್ರೆ ಹರಿದ ಅವಳ ಚಪ್ಲಿನ ಹೊಲ್ಸ್ಕೊಂಬ ಅಂತ ಹೇಳ್ತಾಳೆ. ಮೇಲಾಗಿ ಆ ಚಪ್ಲಿನ ತಗೊಂಬಂದ್ ಕೊಡು ಅಂತಾಳೆ. ಅದಕ್ಕೆ ದುಡ್ಡು ಬಿಸಾಕ್ತೀನಿ ಅಂತಾಳ. ನೀನೇನು ದುಃಖ ಪಡಬೇಡಮ್ಮ, ನಿನ್ನ ಕೆಲಸ ನೋಡ್ಕೋ ಎಂದು ಶಾರದಾ ಹೇಳುತ್ತಲೇ ಏನೋ ಮಾತನಾಡದೆ ಅನಾಮಿಕಾ ಹೊರಟು ಹೋಗುತ್ತಾಳೆ. ಭಾವನಾ ಕಾರನ್ನ ಸ್ಪೀಡ್ ಇಂದ ಡ್ರೈವ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಭಾವನೆಗೆ ಯಾವಾಗಲೂ ಒಂದೇ ಭಾವನೆ ಇರ್ತಾ ಇತ್ತು, ತಮ್ಮ ದುಡ್ಡಿನಿಂದಲೇ ಊರಿನವರು ಹಾಯಾಗಿರ್ತಾರೆ ಅಂತ. ಅನಾಮಿಕಳ ಬಗ್ಗೆ ಕೂಡ ಆಕೆ ಅಷ್ಟಾಗಿ ಆಲೋಚಿಸ್ತಾ ಇರ್ಲಿಲ್ಲ. ಹಳ್ಳಿಯಲ್ಲಿ ಏನ್ ಕೆಲಸ ಇರುತ್ತೆ? ಮನೆಯಲ್ಲಿ ಇರ್ತಾ ಗಮ್ ಅಂತ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ನುತ್ತಾ ಡೇ ನೈಟ್ ಅಂತ ಭೇದವಿಲ್ಲದೆ ಹಾಲಲ್ಲಿ ಮಲಗ್ತಾ ಇರ್ತಾಳಲ್ಲ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ. 1 ಗಂಟೆಯ ನಂತರ ಭಾವನಾ ಕಾರಿನಲ್ಲಿ ಹಳ್ಳಿಯಲ್ಲಿರುವ ತನ್ನ ಅತ್ತೆ ಮನೆಗೆ ಬರುತ್ತಾಳೆ. ಆಗ ಅನಾಮಿಕಾ ಮಾಸಿ ಹೋದ ಹಳೆ ಸೀರೆ ಉಟ್ಟುಕೊಂಡು ಮನೆ ಮುಂದಿರುವ ಸೌದೆ ಒಲೆ ಹತ್ರ ಅಡಿಗೆ ಮಾಡ್ತಾ ಕಾಣಿಸ್ತಾಳೆ. ಬೆವರಿನಿಂದ ಮುಖವೆಲ್ಲ ಒದ್ದೆಯಾಗಿರುತ್ತದೆ. ಆದರೂ ಕಿರುನಗೆಯಿಂದ ಹಾ ಈಗಲೇ ಬರ್ತಾ ಇದೆಯಾ ತಂಗಿ ಎಂದು ಮಾತನಾಡಿಸುತ್ತಾಳೆ. ಆದರೆ ಭಾವನಾ ಮಾತ್ರ ಇಷ್ಟದಿಂದ ಮುಖವಿಡುತ್ತಾಳೆ. ಈಗ್ಲೇ ಬರ್ತಾ ಇದ್ದೀನಿ ಎಂದು ಹೇಳುತ್ತಾಳೆ. ತನ್ನಲ್ಲಿ ತಾನು, ಇದೇನಿದು, ಸಿಟಿಯಿಂದ ನಾವು ಕಳಿಸ್ತಾ ಇರೋ ದುಡ್ಡಿನಿಂದ ಹೊಸ ಹೊಸ ಸೀರೆ ಉಟ್ಕೊಂಡು ಮೇಕಪ್ ಹಾಕೊಂಡು ಅಂದವಾಗಿ ತಯಾರಾಗಿರ್ತಾಳೆ ಅಂತ ಅನ್ಕೊಂಡೆ. ಈಗ ಹಳೆ ಸೀರೆನಲ್ಲಿ ಬೆವರು ಹಿಡಿದ ಜಿಡ್ಡು ಮುಖದಿಂದಿದ್ದಾಳೆ. ಆದ್ರೂ ಇದೆಲ್ಲ ನಾಟಕ ಏನಕ್ಕಾಗ್ಬಾರ್ದು. ನಾನು ಇಲ್ಲಿಗೆ ಬರ್ತಾ ಇರೋ ಹಾಗೆ ಫೋನ್ ಮಾಡಿ ಹೇಳಿರ್ತಾನೆ, ಅದಕ್ಕೆ ಈಕೆ ಹೀಗೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಅನಾಮಿಕಾ ಮಾತ್ರ ಅಭಿಮಾನದಿಂದ, ಮೈದಿನ ಬರ್ಲಿಲ್ವಾ ತಂಗಿ, ನೀನೊಬ್ಳೇ ಬಂದ್ಯಾ? ಭಾವನವ್ರ ಹಾಗೆ ಅವರು ಕೆಲಸ ಇಲ್ಲದೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ ಏನೋ? ಅಲ್ಲಿ ಅವರು ನಾನು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೀವಿ, ನಿಮಗೆ ದುಡ್ಡು ಕಳಿಸ್ತಾ ಇದ್ದೀವಲ್ಲ, ಆ ದುಡ್ಡಿನಿಂದಲೇ ಅಲ್ವಾ ಎಂದು ಭಾವನಾ ಅನ್ನುತ್ತಿರುವ ಮಾತು ಪೂರ್ತಿಯಾಗುವ ಮೊದಲೇ ಮನೆಯೊಳಗಿಂದ ಅತ್ತೆ ಮಾವಂದಿರು ಹೊರಗೆ ಬರುತ್ತಾರೆ. ಭಾವನಳನ್ನು ನೋಡಿ ಸಂತೋಷ ಪಡುತ್ತಾರೆ. ಭಾವನ ಅವರನ್ನು ನೋಡುತ್ತಾಳೆ. ಅವರು ಕೂಡ ಅಷ್ಟೇ ಹಳೆ ಬಟ್ಟೆಯಲ್ಲಿ ಇರುತ್ತಾರೆ. ಮತ್ತಿಷ್ಟು ದುಡ್ಡು ಕೇಳೋದಕ್ಕೆ ಎಲ್ರೂ ಸೇರಿ ದೊಡ್ಡ ಪ್ಲಾನೇ ಹಾಕಿದ್ದಾರೆ. ಅಮ್ಮೋ, ಇವ್ರನ್ನ ವಿನೋದು ಅಮಾಯಕರು ಅನ್ಕೋತಾರೆ. ಆದ್ರೆ ಇದೆಲ್ಲ ನಾಟಕ ರಂಗದ ನಟ ನಟಿಯರಂತ ತಿಳಿಲಾರ್ದೆ ಹೋಗ್ತಾ ಇದ್ದಾನೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಪ್ರಸಾದರು ಆನಂದದಿಂದ ಸ್ವಾಗತಿಸುತ್ತಾರೆ. ಮನೆಯೊಳಗೆ ಬಾ ಅಮ್ಮ ಚಿಕ್ಕ ಸೊಸೆ, ಮೊದ್ಲೇ ಬಿಸಿಲು ಹೆಚ್ಚಾಗಿದೆ, ನೀನು ಕಂದಿ ಹೋಗ್ತೀಯಾ. ಅನಾಮಿಕಾ, ಭಾವನಿಗೆ ಸ್ವಲ್ಪ ಟೀ ಮಾಡ್ಕೊಂಡು ತಗೊಂಬ ಅಮ್ಮ. ಶಾರದಾ, ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ? ಇಷ್ಟು ಬಿಸಿಲಲ್ಲಿ ಬಂದ ಸೊಸೆಗೆ ಬಿಸಿ ಬಿಸಿಯಾಗಿರೋ ಟೀ ತಗೊಂಬ ಅಂತ ಇದೆಯಾ? ಬೇಡ ಹೊರತು ನಾನು ಶಾಪ್ಗೆ ಹೋಗಿ ತಣ್ಣಗಿರುವ ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ ಇರು. ಮಾವಯ್ಯ,
ಹಾಗೆ 1 ಕಿಲೋ ಚಿಕನ್ ಕೂಡ ತಗೊಂಬನ್ನಿ. ತಂಗಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, 2-3 ತರದಲ್ಲಿ ಮಾಡಿಡ್ತೀನಿ. ಹಾಗೆ ಲೆಗ್ ಪೀಸ್ ಕೂಡ ತಗೊಂಬನ್ನಿ, ಮಸಾಲಾ ಖಾರ ಕೂಡ ಅಂಟಿಸಿಡ್ತೀನಿ. ಹಾಗೆ ಅಮ್ಮ ದೊಡ್ಡ ಸೊಸೆ ಎಂದು ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ. ಭಾವನಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಶಾರದಾ. ಆ ಮನೆಯಲ್ಲಿ ಬೆಲೆ ಬಾಳುವ ಸೋಫಾಗಳಿಲ್ಲ, ಮಾಮೂಲಿ ಸೋಫಾನೇ ಇರುತ್ತೆ. ದೊಡ್ಡ LED ಟಿವಿ ಇಲ್ಲ, ಚಿಕ್ಕ ಟಿವಿನೇ ಒಂದು ಮೂಲೆಯಲ್ಲಿ ಇರುತ್ತೆ. ಕೇಬಲ್ ಇಲ್ಲ. ಭಾವನಾ ಕೂತ್ಕೋತಾಳೆ, ಶಾರದಾ ಫ್ಯಾನ್ ಹಾಕುತ್ತಾಳೆ. ಅದು ಕೂಡ ಸೌಂಡ್ ಮಾಡುತ್ತಾ ತಿರುಗುತ್ತಾ ಇರುತ್ತದೆ. ಇನ್ನು ಪ್ರಸಾದ್ ಕೂಲ್ ಡ್ರಿಂಕ್ಸ್ ತಗೊಂಡ್ಬಂದು ಕೊಡ್ತಾನೆ. ಭಾವನಾ ಕುಡಿತಾ ಇರ್ತಾಳೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಚಿಕನ್ ಜೊತೆ 2-3 ತರದ ಮಾಡಿ ಇಡುತ್ತಾಳೆ ಅನಾಮಿಕಾ. ಎಲ್ಲ ರುಚಿಯಾಗಿರುತ್ತದೆ. ಭಾವನಾ ಅದನ್ನು ತಿನ್ನುತ್ತಾ ತನ್ನಲ್ಲಿ ತಾನು, ಇದು ನಾವು ಕಳಿಸಿದ ದುಡ್ಡಿನಿಂದಲೇ ಕೊಂಡ್ಕೊತಾ ಇದ್ದಾರೆ, ಇದರಲ್ಲಿ ಇವರ ದುಡ್ಡತನ ಏನಿದೆ, ಇದೆಲ್ಲ ಮಾಡಿದ್ದು ನಾನು ಕೊಟ್ಟ ದುಡ್ಡಿನಿಂದಲೇ ಅಲ್ವಾ, ಇದಕ್ಕೆ ಸಂತೋಷ ಪಡುತ್ತಾ ನನ್ನ ಹತ್ರ ಇರುವ ದುಡ್ಡೆಲ್ಲ ಕೊಡ್ಬೇಕು ಅಂತ ಇವರು ವರ್ಸ್ಟ್ ಪ್ಲಾನ್ ಹಾಕಿದ ಹಾಗಿದೆ ಎಂದು ಅಂದುಕೊಳ್ಳುತ್ತಾಳೆ. ಆದ್ರೆ ಆ ಹಳ್ಳಿಯ ಕುಟುಂಬ ಎಷ್ಟೋ ಪ್ರೇಮಾಭಿಮಾನದಿಂದ ಮಾಡ್ತಾ ಇರ್ತಾರೆ ಅದೆಲ್ಲ. ಅದು ಭಾವನಾ ಅರ್ಥ ಮಾಡಿಕೊಳ್ಳಲಾರದೆ ಹೋಗ್ತಾಳೆ. ಹಾಗೆ ದಿನಗಳು ಕಳೆಯುತ್ತದೆ. 2ನೇ ದಿನ ಬೆಳಗಾಗುತ್ತಲೇ ಒಂದು ದೊಡ್ಡ ಗಲಾಟೆ. ರಮೇಶ್ ಏನು ತಿನ್ನದೆ ಹೊಲಕ್ಕೆ ಹೊರಟು ಹೋಗುತ್ತಾನೆ. ರಾತ್ರಿ ಮಿಕ್ಕ ಅನ್ನವಿದ್ದರೆ ಶಾರದಾ ಪ್ರಸಾದರು ತಿನ್ನುತ್ತಾರೆ. ಅನಾಮಿಕಾ ಅಡುಗೆ ಮಾಡುತ್ತಾಳೆ. 10 ನಿಮಿಷದ ನಂತರ ಉಪ್ಪಿನಕಾಯಿ ಜೊತೆ ಅನ್ನವನ್ನು ಇಟ್ಟುಕೊಂಡ ಕ್ಯಾರಿಯರ್ ಅನ್ನು ತಗೊಂಡು ಎಲ್ರೂ ಕೂಲಿ ಕೆಲಸಕ್ಕೆ ಹೊರಡುತ್ತಾರೆ. ಭಾವನಾ ಆಶ್ಚರ್ಯ ಹೋಗುತ್ತಾಳೆ. ಮನೆ ಹತ್ರ ಒಬ್ಳೇ ಇರ್ತಾಳೆ, ಕರೆಂಟ್ ಕೂಡ ಇಲ್ಲ. ಏನ್ ಮಾಡ್ಬೇಕೋ ಅರ್ಥವಾಗಲಿಲ್ಲ. ತಕ್ಷಣ ವಿನೋದ್ಗೆ ಫೋನ್ ಮಾಡ್ತಾಳೆ. ಅವನು ಬ್ಯುಸಿಯಾಗಿರೋದ್ರಿಂದ ಫೋನ್ ಕಟ್ ಮಾಡುತ್ತಾನೆ. ಭಾವನಂಗೆ ಆ ಮನೇಲಿ ಏನ್ ಮಾಡ್ಬೇಕೋ ಅರ್ಥವಾಗಿಲ್ಲ. ಕೊಡೆ ಹಿಡಿದುಕೊಂಡು ಹೊಲದ ಹತ್ರಕ್ಕೆ ಹೋಗುತ್ತಾ, ಇಷ್ಟು ಬಿಸಿಲಲ್ಲಿ ಕೂಡ ಹೊಲಕ್ಕೆ ಹೋಗ್ತಾರಾ ಎಂದು ಅಂದುಕೊಳ್ಳುತ್ತಾ ಅತಿ ಕಷ್ಟದಿಂದ ಅಲ್ಲಲ್ಲಿ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊಲವನ್ನು ಸೇರಿಕೊಳ್ಳುತ್ತಾಳೆ. ಅಷ್ಟು ಬಿಸಿಲಲ್ಲಿ ಎಲ್ರು ಹೊಲದ ಕೆಲಸ ಮಾಡ್ತಾ ಕಾಣಿಸುತ್ತಾರೆ ಭಾವನಂಗೆ. ಭಾವನಾಳನ್ನು ನೋಡಿ ಅನಾಮಿಕಾ ಹತ್ರಕ್ಕೆ ಬರ್ತಾಳೆ. ಬಾವಿ ಹತ್ರ ಇರೋ ಮರದ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಮ್ಮ, ಅಕ್ಕ, ದಿನವೂ ಹೀಗೇನೆ ನೀವೆಲ್ರೂ ಕೆಲಸ ಮಾಡ್ತೀರಾ? ಹೌದು ತಂಗಿ, ಹೀಗೆ ದಿನವೆಲ್ಲ ನಾವು ಕೆಲಸ ಮಾಡಿದ್ರೆ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಸರಿ ಹೋಗುವ ಅಕ್ಕಿ ಬರುತ್ತೆ, ತರಕಾರಿ ಬರುತ್ತೆ. ಬೆಳಿಗ್ಗೆ ನೀರು ಬಿಡಬೇಕು, ಕಳೆ ತೆಗಿಬೇಕು, ಇಲ್ಲ ಅಂದ್ರೆ ಇಳುವರಿ ಕಡಿಮೆ ಆಗುತ್ತಲ್ಲ ಎಂದು ಅನಾಮಿಕಾ ಹೇಳುತ್ತಾಳೆ. ಅಲ್ಲಿ ಎಲ್ಲವೂ ಆಕೆಯ ಊಹೆಗೆ ವಿರುದ್ಧ. ಬಿಸಿಲು ಉರಿತಾ ಇರುತ್ತದೆ, ನೆಲ ಬಿಸಿಯಾಗುತ್ತದೆ. ಮಾವ ನೀರಿನ ಮೋಟಾರ್ ಹತ್ರ ಕೆಲಸ ಮಾಡೋದು, ರಮೇಶ್ ಟ್ರ್ಯಾಕ್ಟರ್ ನಡೆಸುವುದು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇರುವ ಕೆಲಸಗಳು. ಅನಾಮಿಕಾ ಕೈಗಳು ಒಡೆದು ಹೋಗಿರುತ್ತದೆ, ಕಪ್ಪಗೆ ಬದಲಾದ ಚರ್ಮ. ಆದ್ರೂ ಒಂದು ಮಾತು ಕೂಡ ದುಃಖದಿಂದ ಹೇಳಲಿಲ್ಲ. ಮಧ್ಯಾಹ್ನ ಎಲ್ಲರೂ ಮರದ ನೆರಳಲ್ಲಿ ಕೂತ್ಕೊಂಡು ಬೆಳಿಗ್ಗೆನೆ ಮನೆಯಿಂದ ತಂದ ಅನ್ನ ಉಪ್ಪಿನಕಾಯಿ ತಿನ್ನುತ್ತಾರೆ. ಆ ಸಮಯದಲ್ಲಿ ಮಾವ, ಈ ಸಲ ಅಕ್ಕಿ ಬಹಳ ಚೆನ್ನಾಗಿ ಬಂದಿದೆ, ಸ್ವಲ್ಪ ಇಟ್ಬಿಟ್ಟು ಮಿಕ್ಕದ್ದನ್ನ ಮಾರಬೇಕು, ನಿಮಗೆ ಬಟ್ಟೆ ಕೊಡಬೇಕು, ಮದುವೆ ಆದಾಗಿಂದ ನಮ್ಮ ಕೈಯಿಂದ ನಿಮಗೆ ಯಾವಾಗ್ಲೂ ಏನು ಮಾಡಿಲ್ಲ ತಾಯಿ ಎಂದು ಹೇಳಿದ ಮಾತು ಭಾವನಳ ಮನಸ್ಸನ್ನು ಕದಲಿಸುತ್ತದೆ. ಭಾವನ ಒಂದೇ ಸಲ ಆಶ್ಚರ್ಯ ಹೋಗುತ್ತಾಳೆ. ತಂಗಿ, ನಾವು ಬೆಳೆಯುವ ಅಕ್ಕಿಯನ್ನೇ ಅಲ್ವಾ ನಾವು ನಿಮ್ಗೆ ಕಳ್ಸೋದು, ನೀವು ಅದಕ್ಕೆ ದುಡ್ಡು ಕಳಿಸ್ತೀರಾ. ಆದ್ರೆ ನಗರದ ಖರ್ಚು ಹೆಚ್ಚಾಗಿರುತ್ತೆ, ಅದಕ್ಕೆ ಅಕ್ಕಿ, ಬೇಳೆಗಳು, ಖಾರದ ಪುಡಿ, ಕಡಲೆ ಬೀಜ ಎಷ್ಟುವರೆಗೆ ಸಾಧ್ಯವೋ ಅಷ್ಟೇ ಕಳಿಸ್ತೀವಿ. ಆ ಮಾತನ್ನು ಕೇಳಿದ ಭಾವನಳ ಎದೆಯಲ್ಲಿ ಏನೋ ಒಡೆದು ಹೋಗುತ್ತದೆ. ತಾನು ಇಷ್ಟು ಕಾಲ ಅಂದುಕೊಂಡಿದ್ದು ಎಷ್ಟು ತಪ್ಪೋ ಅರ್ಥವಾಗುತ್ತದೆ. ತಾನು ಕಳಿಸುವ ದುಡ್ಡಿನಿಂದ ಅವರು ಬದುಕ್ತಾ ಇದ್ದಾರೆ ಅನ್ಕೋತಾಳೆ. ಆದರೆ ಅವರು ಬೆಳೆಸಿದ ಅಕ್ಕಿ, ಅವರು ಕಳಿಸುವ ಸಾಮಾನಿನಿಂದ ತಾನು ನಗರದಲ್ಲಿ ಸುಖವಾಗಿ ಬದುಕ್ತಾ ಇದ್ದೀನಿ ಅಂತ ತಿಳ್ಕೊತಾಳೆ. ಮನೆಗೆ ಯಾವಾಗ ಹೋಗೋಣ ಅಕ್ಕ? ಕತ್ತಲಾಗ್ತಾ ಇದೆ ತಂಗಿ, ಇಂಥ ಬಿಸಿಲಲ್ಲಿ ಹೇಗೆ ಹೋಗ್ತೀವಿ ಹೇಳು? ಈ ಮರದ ನೆರಳಲ್ಲಿ ತಣ್ಣಗಿರುತ್ತೆ, ಇಲ್ಲೇ ಇರು, ಸಾಯಂಕಾಲ ಎಲ್ರೂ ಸೇರಿ ಹೋಗೋಣ ಎಂದು ಅನಾಮಿಕಾ ಹೇಳುತ್ತಾಳೆ. ಅದಕ್ಕೆ ಭಾವನಾ ಸರಿ ಅನ್ನುತ್ತಾಳೆ. ತನ್ನ ಕಣ್ಣಾರೆ ಹಳ್ಳಿಯ ಅತ್ತೆಯ ಕುಟುಂಬ ಎಲ್ಲವೂ ಮಾಡ್ತಾ ಇರುವ ಕೆಲಸನ ನೋಡ್ತಾಳೆ. ಕತ್ತಲಾದ ನಂತರ ಮನೆಗೆ ಬರುತ್ತಾರೆ. ಆ ರಾತ್ರಿ ಭಾವನಾ ನಿದ್ರೆ ಮಾಡಲಾರದೆ ಹೋಗುತ್ತಾಳೆ. ಅನಾಮಿಕಳ ಕೈಗಳ ಗಾಯಗಳು, ಅತ್ತೆ ಮಾವಂದಿರ ಕಷ್ಟ, ಹೊಲದಲ್ಲಿಯ ಬಿಸಿಲು ಎಲ್ಲ ಕಣ್ಣ ಮುಂದೆ ತಿರುಗುತ್ತದೆ. ಇನ್ನು 3ನೇ ದಿನ ಸಿಟಿಗೆ ತಿರುಗಿ ಹೋಗುವ ಸಮಯ ಬರುತ್ತದೆ. ಭಾವನಾ ಕಾರನ್ನು ಒರೆಸುತ್ತಾ ಇರುವಾಗ ಎಲ್ಲರೂ ಸೇರಿ ಒಂದು ದೊಡ್ಡ ಚೀಲದಲ್ಲಿ ಅಕ್ಕಿ, ಇನ್ನೂ ಕೆಲ ಚೀಲದಲ್ಲಿ ಖಾರದ ಪುಡಿ, ಬೇಳೆಗಳು, ಕಡಲೆ ಬೀಜ ಎಲ್ಲವನ್ನು ಕಾರಲ್ಲಿ ಇಡ್ತಾರೆ. ಭಾವನಳ ಕಣ್ಣಲ್ಲಿ ನೀರು ಬರುತ್ತೆ. ಅತ್ತೆ, ಇದೆಲ್ಲ ಈಗ ಏನಕ್ಕೆ? ನೀವು ಕಷ್ಟಪಟ್ಟು ಬೆಳೆಸ್ತಾ ಇದ್ದೀರಲ್ಲ ಸೊಸೆ, ಇದೆಲ್ಲ ನಮ್ಮ ಆನಂದಮ್ಮ ಮಕ್ಕಳಿಗೆ ಕಳಿಸೋದು ನಮ್ಮ ಜವಾಬ್ದಾರಿ ಎಂದು ಹೇಳುತ್ತಾಳೆ ಶಾರದಾ. ಕಾರು ಕದಲುವ ಸಮಯಕ್ಕೆ ಭಾವನಳ ಎದೆಯಲ್ಲಿ ಗರ್ವವಿಲ್ಲ, ಕೇವಲ ಕೃತಜ್ಞತೆ. ತಾನು ಕಳಿಸುವ ದುಡ್ಡು ಒಂದು ಭಾಗ ಮಾತ್ರನೇ, ಆದ್ರೆ ಈ ಹಳ್ಳಿಯ ಕಷ್ಟ, ಪ್ರೇಮ, ಬೆಳೆ ಇದೇ ನಿಜವಾದ ಬಲ. ಭಾವನಾ ಕಾರಿನಲ್ಲಿ ಸಿಟಿಗೆ ಹೋಗುತ್ತಾ,
ನಮ್ಮಿಂದ ಅವರು ಬದುಕ್ತಾ ಇದ್ದಾರೆ ಅನ್ನೋದಲ್ಲ, ಆದ್ರೆ ಅವರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ನನಗೆ ಈಗ್ಲೇ ಅರ್ಥವಾಯ್ತು. ಸಿಟಿಯ ಜೀವನ ಸೌಕರ್ಯ ಕೊಡುತ್ತೆ, ಆದರೆ ಹಳ್ಳಿಯ ಜೀವನ ಬಲವನ್ನು ಕೊಡುತ್ತೆ. ಒಂದು ದುಡ್ಡು ಕಲಿಸುತ್ತೆ, ಮತ್ತೊಂದು ಮನಸ್ಸನ್ನು ಕಲಿಸುತ್ತೆ ಎಂದು ಹೇಳಿ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಆ ದಿನದಿಂದ ಭಾವನೆಗೆ ಹಳ್ಳಿ ಎಂದರೆ ಕೇವಲ ಗ್ರಾಮವಲ್ಲ, ತನ್ನ ಜೀವನಕ್ಕೆ ಆಧಾರವೆಂದು ಅರ್ಥವಾಗುತ್ತದೆ. ಆಗಾಗ ಫೋನ್ ಮಾಡಿ ಎಷ್ಟೋ ಗೌರವದಿಂದ ಮಾತಾಡ್ತಾ ಇರ್ತಾಳೆ ಅತ್ತೆ ಮಾವಂದಿರ ಕುಟುಂಬದ ಜೊತೆ. ಹಳ್ಳಿಯ ಸೊಸೆ ಅನಾಮಿಕಂಗೆ ಓದು ಕಡಿಮೆ ಆದರೂ ಜೀವನದ ಬುದ್ಧಿ ಹೆಚ್ಚು. ಸಿಟಿ ಸೊಸೆ ಭಾವನೆಗೆ ಸಂಬಳ ಹೆಚ್ಚಾದರೂ ನಿಜವಾದ ಬೆಲೆಯನ್ನು ಈಗಲೇ ಅರ್ಥವಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಭಾವನ ಹೆಸರಿಗೆ ವಾರಗಿತ್ತಿಯರು, ಆದರೆ ಕ್ಷಣ ಕೂಡ ಅವರಿಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದಕ್ಕೂ ಜಗಳವೇ. ಅತ್ತೆ ಶಾರದಳಿಗಾಗಿ ದೊಡ್ಡ ಸೊಸೆ ಅನಾಮಿಕಾ ಬಿಸಿ ಬಿಸಿ ಟೀ ಹಿಡಿದುಕೊಂಡು ಹಾಲ್ನಲ್ಲಿ ನಿಂತಿದ್ದರೆ, ಚಿಕ್ಕ ಸೊಸೆ ಭಾವನ ಹೊಗೆ ಬರ್ತಾ ಇರುವ ಕಾಫಿಯನ್ನು ಹಿಡ್ಕೊಂಡು ನಿಂತಿರ್ತಾಳೆ. ಒಬ್ಬರನ್ನೊಬ್ಬರು ಕೋಪದಿಂದ ನೋಡ್ತಾ ಇದ್ರೆ ಅತ್ತೆ ಶಾರದಾ ಹಾಲ್ಗೆ ಬರ್ತಾಳೆ. ಟೀ ಕಾಫಿರ ಜೊತೆ ತನಗಾಗಿ ರೆಡಿಯಾಗಿರುವ ಇಬ್ಬರು ಸೊಸೆಯರನ್ನು ನೋಡಿ ಭಯಪಡುತ್ತಾಳೆ. ತನ್ನಲ್ಲಿ ತಾನು, ಅಮ್ಮೋ, ನನ್ನಿಬ್ಬರು ಸೊಸೆಯರು ನನಗಾಗಿ ಬಿಸಿ ಬಿಸಿ ಟೀ ಕಾಫಿ ಹಿಡ್ಕೊಂಡು ಸಿದ್ಧವಾಗಿದ್ದಾರೆ. ಈಗ ನಾನು ಉಗಳಲಾರೆ ನುಂಗಲಾರೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಭಗವಂತ, ಯಾಕೆ ತಂದೆ ನನಗೆ ಇಂಥ ಸೊಸೆಯರನ್ನ ಕೊಟ್ಟೆ? ಮೊದಲೇ ಇಬ್ಬರಿಗೂ ಆಗೋದಿಲ್ಲ. ಟೀ ಬೇಡ ಅಂದ್ರೆ ಕಾಫಿಗೆ ಕೋಪ ಬರುತ್ತೆ, ಕಾಫಿ ಬೇಡ ಅಂದ್ರೆ ಟೀಗೆ ಕೋಪ ಬರುತ್ತೆ. ಹೋಗ್ಲಿ ಬಿಡು, ಟೀ ಕಾಫಿ ಎರಡು ನಮ್ಮ ನೆಂಟ್ರೆ ಅಲ್ವಾ ಅಂತ ಹೊಟ್ಟೆ ಒಳಗೆ ಕಳ್ಸಿದ್ರೆ ನನಗೆ ಸುಸ್ತು ಮಾಡುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂದುಕೊಳ್ಳುತ್ತಾ ಅಳು ಮುಖ ಬಿಡುತ್ತಾಳೆ. ಅನಾಮಿಕಾ ಭಾವನ ಅತ್ತೆ ಶಾರದಳನ್ನು ನೋಡುತ್ತಾರೆ, ಸಂಭ್ರಮ ಪಡುತ್ತಾರೆ. ಅತ್ತೆ, ನಿಮ್ಗಿಷ್ಟವಾದ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ಸ್ವಲ್ಪ ಕುಡಿದು ರಿಲ್ಯಾಕ್ಸ್ ಆಗಿ. ಅತ್ತೆ, ಕಾಫಿ ಅಂದ್ರೆ ನಿಮ್ಗೂ ಇಷ್ಟ ಅಲ್ವಾ? ಹೌದು ಸೊಸೆ, ಅಂದ್ರೆ ನನಗೆ ಕಾಫಿನೂ ಇಷ್ಟನೇ ಟೀನೂ ಇಷ್ಟನೇ, ಎರಡು ಕುಡಿತೀನಿ. ಅದು ನನಗೆ ಕೊಟ್ಟು ನೀವಿಬ್ರು ಕೆಲಸ ನೋಡ್ಕೊಳ್ಳಿ ಎಂದು ಶಾರದಾ ಅನ್ನುತ್ತಲೇ ವಾರಗಿತ್ತೆರು ಒಂದು ಕೈಯಲ್ಲಿ ಬಿಸಿ ಬಿಸಿ ಟೀಯನ್ನು, ಮತ್ತೊಂದು ಕೈಯಲ್ಲಿ ಹೊಗೆ ಬರ್ತಾ ಇರುವ ಕಾಫಿಯನ್ನು ಇಟ್ಟು ಹೊರಟು ಹೋಗುತ್ತಾರೆ. ತನ್ನ ಎರಡು ಕೈಗಳಲ್ಲಿರುವ ಎರಡು ಬಿಸಿ ಬಿಸಿ ಕಪ್ಪುಗಳನ್ನು ನೋಡಿ ಶಾರದಾ ಕೋಪದಿಂದ, ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ, ನೀವೆಲ್ಲಿ ಸಿಕ್ಕಿದ್ರೆ ನನ್ನ ಪ್ರಾಣಕ್ಕೆ? ಹೀಗೆ ಇಬ್ರು ತಗೊಂಡ್ಬಂದು ಟೀ ಕಾಫಿ ಅಂತ ನಾನು ಎರಡು ಕೈಯಲ್ಲಿ ಇಟ್ಟು ಹೊರಟೋದ್ರಿ ನಾನು ಹೇಗೆ ಕುಡಿಬೇಕು? ತಲೆ ಇದೆ ಹೊರತು ಅದ್ರಲ್ಲಿ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂದುಕೊಂಡು ಎಂದು ಸುಡುತ್ತಾ ಇರುವ ಎರಡು ಕಪ್ಪುಗಳನ್ನು ನೋಡಿ ಭಯದಿಂದ, ಏನಂದ್ರೆ ಎಲ್ಲಿದ್ರು ಸರಿ, ಬೇಗ ಓಡ್ ಬನ್ರಿ, ನನ್ನ ಕೈಗಳು ಸುಟ್ಟೋಗ್ತಾ ಇದೆ ಇಲ್ಲಿ ಹಾಲಲ್ಲಿ, ಬೇಗ ಬನ್ರಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಶಾರದಾ. ಆಗಲೇ ಪ್ರಸಾದ್ ಹಿತ್ತಲಿನಲ್ಲಿರುವ ವಾಶ್ರೂಮ್ ಇಂದ ಹೊರಗೆ ಬಂದು ಕೋಪದಿಂದ, ಇದೆಲ್ಲಿ ಹೆಂಡತಿಯಪ್ಪ, ಪ್ರಶಾಂತವಾಗಿ ಯಾವ ಕೆಲಸನೂ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದುಕೊಂಡು ಆವೇಶದಿಂದ ಹಾಲ್ಗೆ ಬರ್ತಾನೆ. ಹೊಗೆ ಬರ್ತಾ ಇರುವ ಎರಡು ಕಪ್ಪುಗಳನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಗೊಂಬೆ ಹಾಗೆ ನಿಂತ ಹೆಂಡತಿ ಶಾರದಾ ಕಾಣಿಸುತ್ತಾಳೆ. ಅಷ್ಟೇ, ಪ್ರಸಾದನ ಆಯಾಸ ಹೊರಟೋಗುತ್ತೆ, ನಗು ಬರುತ್ತೆ. ಆಹಾ, ವಾರೆ ವಾ ಶಾರದಾ, ಅದೃಷ್ಟ ಅಂದ್ರೆ ನಿಂದೆ. ನಿನ್ನ ಇಬ್ಬರು ಸೊಸೆಯರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ. ಈಗ ಹೊಗಳಿಕೆ ಅಗತ್ಯನ ಹೇಳಿ? ನಾನಿರೋ ಪರಿಸ್ಥಿತಿ ಏನು, ನೀವು ಮಾಡ್ತಾ ಇರೋ ಕಾಮಿಡಿ ಏನು? ಕಾಮಿಡಿ ಅಲ್ಲ ಶಾರದಾ, ನಿಜ ಹೇಳ್ತಾ ಇದ್ದೀನಿ. ಇಂತಹ ಅದೃಷ್ಟ ಯಾವ ಅತ್ತೆಗೂ ದಕ್ಕಲ್ಲ, ದಕ್ಕಿದ ಹಾಗೆ ಚರಿತ್ರೆಯಲ್ಲಿ ಕೂಡ ಇಲ್ಲ. ನಿಮ್ಗೆ ಕೈ ಮುಗಿತೀನಿ, ನನ್ ಕೈಯಲ್ಲಿರುವ ಎರಡು ಕಪ್ಪನ್ನು ತೆಗಿರಿ, ಕೈ ಸುಟ್ಟು ಹೋಗ್ತಾ ಇದೆ, ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಅದೇನು ಶಾರದಾ, ನಮ್ಮ ಮನೆ ಸೊಸೆಯಂದ್ರು ನಿನ್ನ ಮೇಲಿನ ಅಭಿಮಾನದಿಂದ ಟೀ ಕಾಫಿ ತಂದು ಕೊಟ್ರೆ ತೆಗಿ ಅಂತ ಹೇಳ್ತಾ ಇದ್ಯಾ? ಇದೇನು ಚೆನ್ನಾಗಿಲ್ಲ. ನಮ್ಮ ಸೊಸೆಯಂದ್ರಿಗೆ ತಿಳಿದ್ರೆ ಎಷ್ಟು ದುಃಖ ಪಡ್ತಾರೆ ಹೇಳು. ತಾವು ನನ್ ಜೊತೆ ಆಡ್ಕೋತಾ ಇದ್ದೀರಾ ಅಂತ ಗೊತ್ತಾಯ್ತು ಹೊರದು ಕಾಲಿಗೆ ಬೀಳ್ತೀನಿ ಮಹಾನುಭಾವ, ಮೊದ್ಲು ಕಪ್ಪನ್ನ ತೆಗೀರಿ ಎಂದು ಶಾರದಾ ಹೇಳುತ್ತಲೇ ಇನ್ನು ಅವಳನ್ನು ಅಳಿಸುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಶಾರದಳ ಮೇಲೆ ಪ್ರಸಾದ್ ಕರುಣೆ ಇಟ್ಟು ಅವಳ ಎರಡು ಕೈಯಲ್ಲಿರುವ ಟೀ ಕಾಫಿ ಕಪ್ಪನ್ನು ತೆಗೆದು ಟೀಪಾಯಿ ಮೇಲೆ ಇಡ್ತಾನೆ. ಶಾರದಾ ಕೈಗಳ ಕಡೆ ನೋಡುತ್ತಾಳೆ. ಕೆಂಪಗೆ ಸುಟ್ಟು ಹೋಗಿ ಶಾರದಂಗೆ ಅಳು ಬರುತ್ತೆ. ಇವರು ಸೊಸೆಂದ್ರಲ್ಲರಿ, ಕೊಳ್ಳಿ ದೆವ್ವಗಳು. ಉರಿ ತಡಿಲಾರ್ದೆ ಹೋಗ್ತಾ ಇದ್ದೀನಿ. ಆ ಫ್ರಿಡ್ಜ್ ಇಂದ ಎರಡು ಐಸ್ ಚೂರು ತಂದು ಕೈಯಲ್ಲಿಡ್ರಿ. ಈಗ್ಲೇ ತಗೊಂಡ್ಬರ್ತೀನಿ ಶಾರದಾ, ನೀನಲ್ಲಿ ಕೂತ್ಕೋ ಎಂದು ಪ್ರಸಾದ್ ಫ್ರಿಡ್ಜ್ ಹತ್ರ ಹೋಗುತ್ತಾನೆ. ಪ್ರಸಾದ್ ಐಸ್ ಚೂರನ್ನು ತಂದು ಶಾರದಳ ಹತ್ರ ಬರ್ತಾನೆ. ಅವಳ ಎರಡು ಕೈಯಲ್ಲಿ ಐಸ್ ಚೂರನ್ನು ಇಡುತ್ತಾನೆ. ಶಾರದಂಗೆ ಸ್ವಲ್ಪ ಉಪಶಮನ ಆದ ಹಾಗೆ ಅನಿಸುತ್ತೆ. ಈ ವಾರಗಿತ್ತಿಯರ ಕಾಟ ತಡಿಲಾರ್ದೆ ಯಾವುದೋ ಒಂದಿನ ನನ್ನ ಪ್ರಾಣನೇ ಹೋಗೋ ಆಗಿದೆ. ಇಲ್ಲಿ ನಾನು ಒಂದ್ ನಿಮಿಷನೂ ಇರಲ್ಲ, ಎಲ್ಗಾದ್ರೂ ಓಡ್ ಹೋಗ್ತೀನಿ ಎಂದು ಭಯಪಡುತ್ತಾ ಇರುತ್ತಾಳೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಒಂದೆರಡು ದಿನದ ನಂತರ ಹೊಲದ ಹತ್ರ ವಾರಗಿತ್ತಿಯರು ಜಗಳವನ್ನು ಶುರು ಮಾಡುತ್ತಾರೆ. ಏನೇ ಕೆಸರು ಮುಖದವಳೆ, ನೀರಿಲ್ಲದೆ ಒಣಗಿ ಹೋಗ್ತಾ ಇಲ್ವಾ ನನ್ನ ಹೊಲದ ಬೆಳೆ ನಿಂಗೆ ಕಾಣಿಸ್ತಾ ಇಲ್ವಾ?
ನಂದು ಕೆಸರು ಮುಖ ಅಂತ್ಯಾ? ನಿಂದೆ ಕಣೆ ಕೆಸರು ಮುಖ, ನಿಂದೇನೆ ಸಗಣಿ ಮುಖ, ನಿಂದೆ ಕಣೆ ಗೊಬ್ಬರದ ಮುಖ, ಸುಟ್ಟು ಹೋದ ಕರಿ ಮುಖ. ಏನೇ ನಂದು ನಂದು ಸಗಣಿ ಮುಖನಾ, ಗೊಬ್ಬರದ ಮುಖನಾ, ಸುಟ್ಟು ಮುಖನಾ? ದೊಡ್ಡವರು ಚಿಕ್ಕವರು ಅಂತ ಇಲ್ವಾ ನಿಂಗೆ? ಬಾಯಿಗೆ ಏನ್ ಬಂದ್ರೆ ಅದೇ ಮಾತು ಅಂತೀಯಾ? ಇನ್ನು ನಿನ್ನನ್ ಬಿಡೋದಿಲ್ಲ. ನಿನಗೆ ನನ್ ಕೈನ ಏಟು ತೋರಿಸ್ತೀನಿ. ಕೈ ಕಾಲು ನಿಂಗೆ ಅಲ್ಲ, ನಂಗ್ ಕೂಡ ಇದೆ. ಅದು ಬಹಳ ಸ್ಟ್ರಾಂಗ್ ಕೂಡ ಇದೆ. ಮುಷ್ಟಿ ಬಿಗಿದು ಎರಡು ಗುದ್ದಿದ್ರೆ ನಿಂದು ಪಟ್ನದ ಕೈಗಳೇ, ನಂದು ಹಳ್ಳಿ ಕೈಗಳು. ಒಂದು ಏಟೇನಾದ್ರೂ ಹೊಡೆದೆ ಅಂದ್ರೆ ಹಬ್ಬ ಅನ್ಬೇಕು. ಎಲ್ಲೋ ಇರುವ ನಿಮ್ಮ ಅಮ್ಮ ಅಪ್ಪ ನೆನ್ಪಿಗೆ ಬರ್ಬೇಕು. ಪಟ್ನದ ಕೈ ಅಂತ ಆರಾಮಾಗಿ ತೆಗಿಬೇಡ. ಜಿಮ್ ಪವರ್ ಇರುವ ಕೈಗಳಿದು. ನನ್ನ ಕೈಗಳು ಹೊಲದ ಕಳೆ ತೆಗೆದ ಕೈಗಳೇ ಅಂದುಕೊಳ್ಳುತ್ತಾ ಮಾತಿನ ಯುದ್ಧದಿಂದ ಸರಿ ಮಾಡ್ಕೋತಾ ಇರುವ ವಾರಗಿತ್ತಿಯರನ್ನು ಆ ಸುತ್ತಮುತ್ತಲಿನ ಹೊಲದ ಕೆಲಸ ಮಾಡಲಿಕ್ಕೆ ಬಂದ ಊರಿನವರು ಬಹಳ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅನಾಮಿಕಾ ಭಾವನ ಕೋಲುಗಳನ್ನು ಹಿಡಿದುಕೊಂಡು ಒಬ್ಬರನ್ನು ಒಬ್ಬರು ಬೈದುಕೊಳ್ಳುತ್ತಾ ಕೋಪದಿಂದ ಒಬ್ಬರನ್ನು ಒಬ್ಬರು ಹೊಡಿಬೇಕು ಅಂತ ಕೋಲುಗಳನ್ನು ಎತ್ತುತ್ತಾರೆ. ಅಷ್ಟೇ ಅತ್ತೆ ಶಾರದ ಓಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಆ ಕೋಲುಗಳನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ಕೋಪದಿಂದ ಅನಾಮಿಕಾ ಭಾವನಳ ಕಡೆ ನೋಡುತ್ತಾಳೆ. ಇಬ್ಬರು ಕೋಲುಗಳನ್ನ ಕೈ ಬಿಡುತ್ತಾರೆ. ಏನಕ್ಕೆ ಪ್ರತಿಯೊಂದ್ಸಲ ನೀವು ವಾರಗಿತ್ತಿಯರು ಹೀಗೆ ಜಗಳ ಮಾಡ್ತೀರಾ? ಅತ್ತೆ, ಒಂದ್ಸಲ ಒಣಗಿ ಹೋದ ನನ್ನ ಹೊಲ ನೋಡಿ. ಶಾರದಾ ನೋಡಿದೆ ದೊಡ್ಡ ಸೊಸೆ ನೀರಿಲ್ಲದೆ ಒಣಗಿ ಹೋಗಿದೆ. ಅದೇ ಅತ್ತೆ, ನಾನು ಸ್ವಲ್ಪ ಹೊತ್ತು ನೀರು ಬಿಟ್ಕೋತೀನಿ ತಂಗಿ ಅಂತ ಕೇಳ್ದೆ. ಶಾರದಳನ್ನು ಭಾವನ ತನ್ನ ಕಡೆ ತಿರುಗಿಸಿಕೊಳ್ತಾಳೆ. ಅದಕ್ಕೆ ನಾನು ನಿನ್ನೆನೆ ನಿನ್ನ ಸರ್ದಿ ಆಗಿ ಹೋಯ್ತಲ್ಲ ಅಕ್ಕ, ಈ ದಿನ ನಾನು ಇಟ್ಕೊಳ್ಳೋ ಸರ್ದಿ ಅಲ್ವಾ, ನಾನ್ ನೀರು ಬಿಟ್ಕೋತೀನಿ, ನನ್ ಬೆಳೆ ಕೂಡ ಒಣಗಿ ಹೋಗ್ತಾ ಇದೆ ಅಕ್ಕ ಅಂತ ಹೇಳ್ದೆ. ಈಗ ಅನಾಮಿಕಾ ಶಾರದಳನ್ನು ತನ್ನ ಕಡೆ ತಿರುಗಿಸ್ತಾಳೆ. ನಿನ್ನೆ ನೀರು ಬಿಡೋ ಸರದಿ ನಮ್ದೇ ಅತ್ತೆ, ಆದ್ರೆ ನಿನ್ನೆ ಎಲ್ಲ ಕರೆಂಟು ಕೆಲಸ ಇದೆ ಅಂತ ಕರೆಂಟ್ ಬರ್ಲಿಲ್ಲ. ಈ ದಿನ ಬಂತಲ್ವಾ, ಸ್ವಲ್ಪ ನೀರು ಬಿಟ್ಕೊಂಡು ಕೊಡ್ತೀನಿ ಅಂತ ಕೇಳೋದ್ ಕೂಡ ತಪ್ಪೇನಾ? ಭಾವನ ಶಾರದಳನ್ನು ತನ್ನ ಕಡೆ ತಿರುಗಿಸ್ಕೊತಾಳೆ. ಅಕ್ಕ, ಈ ದಿನ ನಮ್ಮ ಸರದಿ, ನಾನ್ ಇಟ್ಕೊಂಡ ಮೇಲೆ ನೀವ್ ಬಿಟ್ಕೋ. ಪಂಪಿಂದ ನೀರು ಬರೋದು ಬರ್ದೇ ಇರೋದು ಅನ್ನೋದು ನಿನ್ನ ಅದೃಷ್ಟದ ಮೇಲೆ ಇರುತ್ತೆ ಹೊರತು ಹೇಳಿದ್ದೆ ಅಲ್ಲ ಅಕ್ಕ. ಅದಕ್ಕೆ ನನ್ ಮುಖ ಸಗಣಿ ಮುಖ ಅಂತ ಬೈತೀಯಾ? ಅದಕ್ಕೆ ನಾನು ಕೂಡ ಬೈಲಿಕ್ಕೆ ಶುರು ಮಾಡಿದೆ ಎಂದು ಭಾವನ ಹೇಳುತ್ತಲೇ ಅತ್ತೆ ಶಾರದಳನ್ನು ಅನಾಮಿಕಾ ತನ್ನ ಕಡೆ ತಿರುಗಿಸ್ಕೊತಾಳೆ. ಅಯ್ಯೋ ಅತ್ತೆ, ತಂಗಿ ಬೆಳಕ್ಕೆ ತುಂಬಾ ನೀರಿದೆ, ಬೇಕು ಅಂದ್ರೆ ಭಾವನ ಹೊಲನ ನೋಡಿ. ನೀರ್ ಹೇಗಿದೆಯೋ ನಿಮ್ಗೆ ಕಾಣಿಸುತ್ತೆ. ಶಾರದಾ ಭಾವನಳ ಹೊಲವನ್ನ ನೋಡುತ್ತಾಳೆ. ನೀರಿನಿಂದ ಹಸಿರಾಗಿರುತ್ತದೆ. ಶಾರದಾ ಕೋಪದಿಂದ ಚಿಕ್ಕ ಸೊಸೆ ಭಾವನಳನ್ನು ನೋಡುತ್ತಾಳೆ. ಭಾವನ ತಲೆ ತಗ್ಗಿಸುತ್ತಾಳೆ. ನೀವಿಬ್ಬರು ನೀರಿಗಾಗಿ ಹೊಲದ ಹತ್ರ ಈ ತರ ಜಗಳ ಮಾಡ್ತಾ ಇದ್ರೆ ನನ್ನ ಇಬ್ಬರು ಮಕ್ಕಳು ಎಲ್ಲಿದ್ದಾರೆ? ಅಲ್ಲಡಿ ಅತ್ತೆ, ಆ ಮರದ ಕೆಳಗಿದ್ದಾರೆ ಎಂದು ಹೇಳುತ್ತಲೇ ಶಾರದಾ ಸೊಸೆಯರನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಆಗ ರಮೇಶ್ ವಿನೋದರು ಮೆಕ್ಕೆಜೋಳವನ್ನು ಸುಟ್ಕೊಂಡು ತಿಂತಾ ಇರ್ತಾರೆ. ದೊಡ್ಡವನೇ ಚಿಕ್ಕವನೇ, ಏನೋ ಇದೆಲ್ಲ? ವಾರಗಿತ್ತಿರು ಹೊಲದ ದಡದಲ್ಲಿ ನೀರ್ಗಾಕಿ ಜಗಳ ಮಾಡ್ತಾ ಇದ್ರೆ ಅಣ್ಣ ತಮ್ಮಂದ್ರಿಬ್ಬರು ಮೆಕ್ಕೆಜೋಳ ಸುಟ್ಕೊಂಡು ಮಾತಾಡ್ಕೊಂಡು ತಿಂತಾ ಇದ್ದೀರಾ? ಅಮ್ಮ, ನಾವು ಅಣ್ಣ ತಮ್ಮಂದ್ರು, ಅನುಬಂಧದ ಬೆಲೆ ನಮಗ್ ಗೊತ್ತು. ಅವರು ವಾರಗಿತ್ತಿಯರು, ಅವ್ರಿಗೆ ಐಕ್ಯತೆ ಗೊತ್ತಿಲ್ಲ. ನಾಳೆ ನೋಡು ಯಾವ ತರದಿಂದ ಜಗಳ ಆಡ್ಬೇಕು ಅಂತ ನೋಡ್ತಾ ಇರ್ತಾರೆ ಹೊರತು ಅದೇ ಈ ಜಗಳ ಏನಕ್ಕೆ ಮಾಡ್ಬೇಕು ಅಂತ ಆಲೋಚಿಸಲ್ಲ. ಅದಕ್ಕೆ ಅವ್ರಿಗೆ ಹೇಗೂ ಏನು ಹೇಳೋಕ್ಕಾಗಲ್ಲ ಅಂತ ನಾನು ಅಣ್ಣಿಯ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಮೆಕ್ಕೆಜೋಳನ ಸುಟ್ಕೊಂಡು ತಿಂತಾ ಇದೀವಿ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ವಾರಗಿತ್ತಿಯರು ಮುಖವನ್ನು ನೋಡಿಕೊಳ್ಳುತ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಮಾರನೇ ದಿನ ಮನೆ ಹೊರಗೆ ಕೂತ್ಕೊಂಡು ಪೇಪರ್ ಓದ್ತಾ ಇರುವ ಮಾವ ಪ್ರಸಾದನ ಹತ್ರಕ್ಕೆ ಬರ್ತಾರೆ. ಮಾವಯ್ಯ, ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? ನಂಗೆ ಗೊತ್ತಿಲ್ಲ ದೊಡ್ಡ ಸೊಸೆ. ಮಾವಯ್ಯ, ನಿಮ್ಗೆ ದೊಡ್ಡ ಸೊಸೆಗೆ ಹೇಳೋದಕ್ಕೆ ಇಷ್ಟವಿಲ್ದಿದ್ರೆ ನನ್ನ ಹತ್ರ ಹೇಳಿ. ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? 2 ಗಂಟೆಯಿಂದ ನೋಡ್ತಾ ಇದೀವಿ, ಅತ್ತೆ ಇದುವರೆಗೂ ಮನೆಗೆ ಬಂದಿಲ್ಲ. ಹೋಗ್ಲಿ ಬಿಡಿ ಸೊಸೆ, ಅಂದ್ರೆ 2 ಗಂಟೆ ನಂತರವಾದ್ರೂ ನಿಮಗೆ ನಿಮ್ಮ ಅತ್ತೆ ನೆನಪಿಗೆ ಬಂತು. ತುಂಬಾ ಸಂತೋಷ. ದೊಡ್ಡ ಸೊಸೆ ಕೇಳಿದ್ರು, ಚಿಕ್ಕ ಸೊಸೆ ಕೇಳಿದ್ರು, ನನ್ನ ಉತ್ತರ ಒಂದೇ, ನಂಗೆ ಗೊತ್ತಿಲ್ಲ. ನಂಗೆ ನಿಜವಾಗಿಯೂ ಗೊತ್ತಿಲ್ಲ. ಅದೆಲ್ಲ ಮಾವಯ್ಯ, ನೀವು ಹೇಳಿ ಮಾವಯ್ಯ, ಅತ್ತೆ ಎಲ್ಲಿಗೆ ಹೋಗಿದ್ದಾರೆ? ನಿಮ್ಮ ಜಗಳ ಆಗೋಯ್ತಾ ಅಮ್ಮ? ಎಲ್ಲ ಭಾವನನಿಂದನೇ ಮಾವಯ್ಯ. ಇಲ್ಲಿ ನೋಡು ಅಕ್ಕ, ಮಾಡಿದ ತಪ್ಪೆಲ್ಲ ನೀನ್ ಮಾಡ್ತೀಯ, ತಿರುಗಿ ನನ್ನಂತೀಯ. ಇದು ನಿಂಗೆ ಮರ್ಯಾದೆನಾ? ತಪ್ಪು ನಾನಾ? ನೋಡಿದ್ರ ಮಾವಯ್ಯ ಭಾವನ ಹೇಗೆ ಮಾತಾಡ್ತಿದ್ದಾಳೆ? ತಪ್ಪು ಮಾಡದೇ ಇದ್ದಾಗ ಕೋಪ ಬರಬಾರ್ದಲ್ವಾ ಮಾವಯ್ಯ? ನಂಗೆಲಿ ಕೋಪ ಬರುತ್ತೆ ಮಾವಯ್ಯ? ನನ್ಗೆ ಯಾವ ಕೋಪನೂ ಬರೋದಿಲ್ಲ. ಮಾಮೂಲಾಗಿ ಮಾತಾಡ್ತಾ ಇದ್ದೀನಿ. ಹೇಗೆ ಮಾತಾಡ್ತಾ ಇದೆಯೋ ಗೊತ್ತಾಗುತ್ತೆ ಬಿಡು. ನಿನಗೆ ಹಾಗೆ ಅನ್ಸಿದ್ರೆ ನಾನೇನ್ ಮಾಡ್ಲಿ ಭಾವನಾ? ಕಾಮಾಲೆ ಕಣ್ಣಿರುವವರಿಗೆ ಎಲ್ಲವೂ ಹಳದಿಯಾಗಿ ಕಾಣುತ್ತೆ ಎನ್ನುವ ಗಾದೆ ನಿನ್ನ ನೋಡೇ ಮಾಡಿದ್ದಾರೆ ಅನ್ಕೋತೀನಿ. ಅನಾಮಿಕಾ ಹಾಗೆ ಅನ್ನುತ್ತಾ ಇರುವಾಗ ಅತ್ತೆ ಶಾರದಾ ಆನಂದದಿಂದ ಮನೆಗೆ ಬರುತ್ತಾಳೆ. ದೀಪದ ಹಾಗೆ ಬೆಳಗ್ತಾ ಇರುವ ಶಾರದಳ ಮುಖವನ್ನು ಪ್ರಸಾದ್ ನೋಡುತ್ತಾನೆ. ಶಾರದಾ ಹೋದ ಕೆಲಸ ಸಕ್ಸಸ್ ಆಗಿದೆ ಎಂದು ಅವನಿಗೆ ಅರ್ಥವಾಗುತ್ತೆ. ನಿಮ್ಮ ಅತ್ತೆ ಬಂದ್ರಲ್ಲ,
ಇನ್ನು ನಿಮ್ಮ ಜಗಳದಿಂದ ನನ್ನನ್ನು ಬಿಟ್ಬಿಡಿ ಸೊಸೆ ಅಂದ್ರೆ ನಾನು ಸ್ವಲ್ಪ ಪ್ರಶಾಂತವಾಗಿರ್ತೀನಿ. ಬಂದ್ರ ಅತ್ತೆ? ಬರ್ದೆ ಎಲ್ಲಿಗೆ ಹೋಗ್ತೀನಿ ಸೊಸೆ ಅಂದ್ರೆ ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು ಹೊರಗೆ ಹೋಗೋಣ ಎಂದು ಅತ್ತೆ ಶಾರದಾ ಹೇಳುತ್ತಲೇ ವಾರಗಿತ್ತಿರು ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಎಂದು ಸಂಭ್ರಮ ಪಟ್ಟು ಒಳಗಡೆಗೆ ಹೋಗುತ್ತಾರೆ. ಪ್ರಸಾದ್ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಭಾವನ ಸೇರಿ ಅಂದವಾಗಿ ತಯಾರಾಗಿ ಬರುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ಸಮಯದ ನಂತರ ಭವಾನಿ ಅಮ್ಮನವರ ಮಾಲೆ ಹಾಕಿಕೊಂಡ ಸೊಸೆಯರನ್ನು ಕರೆದುಕೊಂಡು ಶಾರದಾ ಮನೆಗೆ ಬರುತ್ತಾಳೆ. ಅನಾಮಿಕ ಭಾವನ ನಿಶ್ಶಬ್ದವಾಗಿರುತ್ತಾರೆ. ಅವರನ್ನು ನೋಡಿ ಪ್ರಸಾದ್, ರಮೇಶರು, ವಿನೋದ್ ಕೈ ಮುಗಿಯುತ್ತಾರೆ. ಇಲ್ಲಿ ನೋಡ್ರಿ, ವಾರಗಿತ್ತಿಯರು ಭವಾನಿ ಅಮ್ಮನವರ ಮಾಲೆ ಹಾಕೊಂಡಿದ್ದಾರೆ. ಈ ದಿನದಿಂದ 21 ದಿನದವರೆಗೂ ನೀವು ಬಹಳ ಜಾಗೃತಿಯಾಗಿ ನಿಷ್ಠೆಯಾಗಿರ್ಬೇಕು ಎಂದು ಹೇಳುತ್ತಾಳೆ. ಅವರು ಸರಿ ಎನ್ನುತ್ತಾರೆ. ಇನ್ನು ಆ ದಿನದಿಂದ ವಾರಗಿತ್ತಿಯರು ಕೋಪ ಮಾಡಿಕೊಳ್ಳದೆ ಒಗ್ಗಟ್ಟಾಗಿದ್ದು ಭವಾನಿ ಮಾಲೆಯ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ನೆರವೇರಿಸ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. 21 ದಿನದ ನಂತರ ವಾರಗಿತ್ತಿಯರು ಭವಾನಿ ಮಾಲೆ ತೆಗೆಯುತ್ತಾರೆ. ಭವಾನಿ ಮಾಲೆ ಇದ್ದಾಗ ಹುಟ್ಟಿದ ಅನುಬಂಧ ಆ ಮಾಲೆ ತೆಗೆದ ಮೇಲೆ ಕೂಡ ಚೆನ್ನಾಗಿ ಆನಂದದಿಂದ ಆ ವಾರಗಿತ್ತಿಯರ ಮಧ್ಯ ನಡೆಯುತ್ತದೆ. ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸುತ್ತದೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.